ನೋಡು ಗುರು, ನಿನ್ನೆ ಮಳೆ ಉಯ್ದಿರೋದಕ್ಕೆ ನಮ್ಮ ರೋಲ್ ಮಾಡ್ತಾ ಇದ್ದೋ ನಮ್ಮ ಡ್ರೈವರು ಇವನೇ ನೋಡಿ ಹಾಕ್ಬಿಟ್ಟಿದ್ದಾನೆ. ಏಕೆಂದರೆ ಅಲ್ಲಿ ಶೀತ ಆಗಿತ್ತು ಒಂದು, ಮತ್ತು ಮಣ್ಣು ತ್ಯಾವ ಇರೋದ್ರಿಂದ ಇಳ್ಕೊಬಿಟ್ಟಿತ್ತೆ. ನಮ್ಮ ರೋಲರು ಬರ್ತಾ ಇಲ್ಲ ಗುರು, ಸಿಕ್ಕಾಪಟ್ಟೆ ಮಳೆ ಒಯ್ದುಬಿಟ್ಟು ನಾವು JCB ಕೊನೆಗೆ ತರಿಸ್ತೋ ಇಳಿಸೋಣ ಅಂತ ತಂದಿದ್ದೆ ಗುರು. ಅದು ಬೆಲ್ಟ್ ಬಂದು ಒಂದು 15 ಟನ್ ಎಳೆಯುತ್ತದೆ ಗುರು. ನಮ್ಮ ರೋಲರ್ ಬಂದು 11 ಚಿಲ್ಲರೆ ಇತ್ತು ಗುರು. ಹಂಗಾಗಿ ಎಷ್ಟೇ ಕಷ್ಟ ಮಾಡಿದ್ರು ನಮ್ಮ JCBಲಿ ಎಳೆಯೋಕ್ಕಾಗ್ತಿಲ್ಲ ಗುರು. ಬಾಡಿಗೆ JCB ಅದು ಫುಲ್ಲು ಟ್ರೈ ಮಾಡಿದೆ ಗುರು, ಫುಲ್ಲು ರೌಂಡ್ ಹೊಡಿತಿತ್ತು ಟೈರು. ನನಗಂತೂ ತಲೆ ಕೆಟ್ಟೋಯ್ತು ಗುರು. ಆಗ್ಬಿಟ್ರಂತೂ ವರ್ಕ್ ಮಾಡಬೇಕಾದ್ರೆ ತುಂಬ ಬೇಜಾರಾಗುತ್ತೆ ಗುರು. ನಮ್ಮ ಹೊಸ ರೋಲರು ಬದಿ ಆಗ್ಬಿಟ್ಟೈತೆ ಗುರು ಸಿಕ್ಕಾಪಟ್ಟೆ. ಎಂತೆಂಥ ಐಡಿಯಾ ಉಪಯೋಗಿಸಿದ್ದೀವಿ ಅಂದರೆ ತುಂಬ ಐಡಿಯಾಗಳು ಉಪಯೋಗಿಸ್ತೋ, ಆದರೆ ಅದು ಆಗಲಿಲ್ಲ. ಕೊನೆಗೆ ಮತ್ತೆ ನಮ್ಮ ಆಪ್ರೇಟರ್ ಇನ್ನೊಂದು ಐಡಿಯಾ ಮಾಡಿದ್ರು ನೋಡಿ. ಬೇರೆ ಕಡೆ JCB ನಿಲ್ಲಿಸ್ಕೊಂಡು ಎಳೆಯೋಣ ಅಂತ ಟ್ರೈ ಮಾಡ್ದೋ, ಅದು ಆಗಲಿಲ್ಲ. ಆಮೇಲೆ ನಾನೊಂದು ಐಡಿಯಾ ಕೊಟ್ಟೆ, ಆಲ್ಮೋಸ್ಟು ಬಂತು ಗುರು. ರೋಲರು ಫುಲ್ಲು ಬದಿಯಾಗ್ಬಿಟ್ಟೈತೆ ಗುರು. ನೋಡಿ ಗುರು, ತೋರಿಸ್ತೀನಿ, ಇಷ್ಟು ಬದಿಯಾಗಿದೆ. ಇದನ್ನು ಸ್ವಲ್ಪ ಕ್ಲೀನ್ ಮಾಡಬೇಕು ಗುರು. ನೋಡಿ ಯಾವ ಥರ ಆಗಿದೆ ಇಳ್ಕೊಂಡಿರೋ ಜಾಗ. ತುಂಬ ಲಾಕ್ ಆಗಿಬಿಟ್ಟಿದ್ದು ಗುರು. ಬಿಡ್ಸಕ್ಕಂತೂ ಆಯ್ತಲ್ಲ, ಕುಯ್ದಾಗ್ತಾವೆ ಗುರು. ನಿಮ್ಮ ಪ್ರೀತಿ ಸಪೋರ್ಟ್ ಹೀಗೆ ಇರಲಿ ಅಂತ ಇನ್ನು 10Kಗೆ ಇನ್ನೊಂದು ಸ್ವಲ್ಪ ಫಾಲೋವರ್ಸ್ ಆಗಬೇಕು ಗುರು. ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಗುರು.